ಡಿವೈಎಸ್ಪಿ ಅನುಪಮಾ ಶೆಣೈ ಅವರ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು ಸಾಕಷ್ಟು ಅನುಮಾನಗಳು ಮತ್ತೆ ಮತ್ತೆ ಹುಟ್ಟುತ್ತಾ ಇರುವಂತದ್ದು. ಅದರಲ್ಲೂ ಕೂಡ ಅವರ ಫೇಸ್ಬುಕ್ ಸ್ಟೇಟಸ್ ಬಗ್ಗೆನೇ ಇನ್ನು ಕೂಡ ಸಾಕಷ್ಟು ಸ್ಪಷ್ಟನೆಗಳು ಸಿಗದೇ ಇರುವಂತದ್ದು, ಸಾಕಷ್ಟು ಗೊಂದಲಗಳು ಕಾಡ್ತಾ ಇದೆ. ಯಾವ ಫೇಸ್ಬುಕ್ ಅಲ್ಲೂ ನನ್ನ ಅಕೌಂಟ್ ಇಲ್ಲ ಅಂತಾರೆ ಅನುಪಮಾ, ಆದ್ರೆ ಫೇಸ್ಬುಕ್ ಹ್ಯಾಕ್ ಹೇಗಾಗತ್ತೆ ಅಂತ ವ್ಯಂಗ್ಯ ಮಾಡ್ತಾರೆ. ಫೇಸ್ಬುಕ್ ಹ್ಯಾಕ್ ಆಗಿದ್ರೆ ಈವರೆಗೂ ಹಾಗಾದ್ರೆ ದೂರು ಕೊಟ್ಟಿಲ್ಲ ಯಾಕೆ ಅನ್ನುವಂಥ ಒಂದು ಸಾಮಾನ್ಯ ಪ್ರಶ್ನೆ ಎಲ್ಲರಲ್ಲೂ ಕಾಡುವಂಥದ್ದು. ಆದ್ರೆ ಆ ಎಲ್ಲದಕ್ಕೂ ಕೂಡ ಅವರು ನಗುತ್ತಾನೆ ಉತ್ತರಿಸ್ತಾರೆ. ಹಾಗಾದ್ರೆ ಕೇವಲ ನಗ್ತಾನೆ ಇದಕ್ಕೆ ಉತ್ತರಿಸಿದ್ರೆ ಗೊಂದಲ ಬಗೆಹರಿಯುತ್ತಾ? ಇಷ್ಟೆಲ್ಲ ಒಂದು ಫೇಸ್ಬುಕ್ ಅಕೌಂಟ್ ಈ ರೀತಿಯಾಗಿ ಹ್ಯಾಕ್ ಆಗಿದ್ದಾದ್ರೆ ಯಾರಾದ್ರೂ ಒಬ್ರು ಈ ರೀತಿಯಾಗಿ ಸುಮ್ಮನೆ ಇರೋದಕ್ಕೆ ಸಾಧ್ಯನಾ? ಅಥವಾ ಸರ್ಕಾರದ ವಿರುದ್ಧ ಆಗಿರ್ಬೋದು, ಪ್ರತಿಯೊಬ್ಬ ಮನುಷ್ಯನ ವಿರುದ್ಧ ಈ ರೀತಿಯಾದಂತಹ ಒಂದು ಸ್ಟೇಟಸ್ ಅಪ್ಡೇಟ್ ಆಗ್ತಾ ಇದ್ರೆ, ಈ ರೀತಿಯಾದಂತಹ ಹ್ಯಾಕ್ ಆಗಿದ್ದೇ ಆದ್ರೆ ಹಾಗಾದ್ರೆ ಯಾಕೆ ಅವರು ಕಂಪ್ಲೇಂಟ್ ಕೊಟ್ಟಿಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎಲ್ಲರಲ್ಲಿ ಕಾಡ್ತಾ ಇದೆ. ನಿಜವಾಗ್ಲೂ ಅಪ್ಡೇಟ್ ಮಾಡ್ತಾ ಇರುವವರಾದ್ರೂ ಯಾರು? ಹಾಗಾದ್ರೆ ಅವರ ಅಕೌಂಟ್ ಅನ್ನ ಇಷ್ಟು ದಿನ ಅಪ್ಡೇಟ್ ಆಗ್ತಾ ಇದ್ದಂತಹ ಫೇಸ್ಬುಕ್ ಅಕೌಂಟ್ ಯಾರದು? ಒಂದು ವೇಳೆ ಇವರ ಅಕೌಂಟ್ ಆಗದೆ ಇದ್ದಂತಹ ಪಕ್ಷದಲ್ಲಿ ಯಾಕೆ ಇವರು ಕಂಪ್ಲೇಂಟ್ ಕೊಡೋದಕ್ಕೆ ಹಿಂಜರಿತಾರೆ? ಇದರಲ್ಲಿ ಒಂದು ವೇಳೆ ಕಂಪ್ಲೇಂಟ್ ಕೊಟ್ರೆ ನ್ಯಾಯ ಸಿಗುತ್ತಾ? ನಿಮ್ಗೆ ಆ ಭರವಸೆ ಇದೆಯಾ ಅನ್ನೋದನ್ನ ಮಾಧ್ಯಮದವರ ಹತ್ರನೇ ಕೇಳ್ತಾರೆ. ಹಾಗಾದ್ರೆ ಪೊಲೀಸ್ ಇಲಾಖೆಯಲ್ಲೇ ಇವರಿಗೆ ನಂಬಿಕೆ ಇಲ್ವಾ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಇಲ್ಲಿ ಕಾಡ್ತಾ ಇವೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಜಗದೀಶ್ ಬೆಳ್ಳಿಯಪ್ಪ ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್ ಬೆಳ್ಳಿಯಪ್ಪ, ಅನುಪಮಾ ಶೆಣೈ ಅವರ ಹೇಳಿಕೆಗಳಲ್ಲೇ ಸಾಕಷ್ಟು ಗೊಂದಲ ಇರುವಂತದ್ದು, ಅವರಲ್ಲೇ ದ್ವಂದ್ವ ಇರುವಂತದ್ದು, ಹಾಗೆ ಅವರ ನಿಲುವಲ್ಲೂ ಕೂಡ ಅಂತ ನಮಗೆ ಇಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಒಂದ್ ಕಡೆ ಹೇಳ್ತಾರೆ ಈ ರೀತಿಯಾದಂತಹ ಫೇಸ್ಬುಕ್ ಅಕೌಂಟೇ ನನ್ನ ಹತ್ರ ಇಲ್ಲ ಅಂತ ಹೇಳ್ತಾರೆ, ಯಾರೋ ಹ್ಯಾಕ್ ಮಾಡಿದಾರೆ ಅಂತ ಹೇಳ್ತಾರೆ. ಇನ್ನೊಂದ್ಸಲ ಅದಕ್ಕೆಲ್ಲದಕ್ಕೂ ಮಾರ್ಮಿಕವಾಗಿ ನಗ್ತಾ ಉತ್ತರಿಸ್ತಾರೆ, ಕಂಪ್ಲೇಂಟ್ ಯಾಕೆ ಕೊಡ್ತೀರಾ ಅಂತ ಕೇಳುವಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ಅವರ ಮನಸ್ಸಲ್ಲಿರುವಂತದ್ದು ಏನಾಗ್ತಾ ಇದೆ ಅಂತ? ಇಲ್ಲ ನವಿತಾ, ನೋಡಿ, ಸಾಮಾಜಿಕ ಜಾಲತಾಣ ಏನಿದೆ ಅದು ಎಷ್ಟು ಪ್ರಭಾವಿಯಾಗಿದೆ ಅಂತ ಅನ್ನುವಂಥದ್ದು, ಈ ಮಾಧ್ಯಮ ಕ್ಷೇತ್ರದಲ್ಲೇ ಇದು ಎಷ್ಟು ಪ್ರಭಾವಿ ಅಂತ ಅನ್ನುವಂಥದ್ದು ಈ ಪ್ರಕರಣದಲ್ಲಿ ನಮಗೆ ಗೊತ್ತಾಗ್ತದೆ. ಅನುಪಮಾ ಶೆಣೈ ರಾಜೀನಾಮೆ ಕೊಟ್ಟ ನಂತರ ಇಷ್ಟೂ ದಿನ ಆ ಪ್ರಕರಣವನ್ನು ಜೀವಂತವಾಗಿಟ್ಟಿದ್ದು ಈ ಫೇಸ್ಬುಕ್, ಈ ಸಾಮಾಜಿಕ ಜಾಲತಾಣ. ಅಲ್ಲಿ ಯಾರು ಅಪ್ಡೇಟ್ ಮಾಡ್ತಾ ಇದ್ರು ಅಥವಾ ಅನುಪಮಾ ಶೆಣೈ ಅವರೇ ಮಾಡ್ತಾ ಇದ್ರಾ, ಇದಕ್ಕೆ ಯಾವುದಕ್ಕೂ ಉತ್ತರ ಸಿಗದಿದ್ರೂ ಕೂಡ ಈ ಒಂದು ಮಾಧ್ಯಮದ ಮೂಲಕ ಸರ್ಕಾರಕ್ಕೊಂದಷ್ಟು ಬಿಸಿ ಮುಟ್ಟಿಸಿರುವಂಥದ್ದು, ಹಾಗೇನೆ ಈ ಸಮಾಜವನ್ನು ಕೂಡ ಅಲ್ಲಿ ಒಂದು ಸಂಚಲನ ಮೂಡಿಸಿರುವಂಥದ್ದು ಇದು ನಿಜ. ಆದರೆ ಇಲ್ಲಿ ಒಂದು ಪ್ರಶ್ನೆ ಇದ್ದಿದ್ದು ಇಷ್ಟೇ, ಇದು ನಿಜವಾಗಲೂ ಅನುಪಮಾ ಶೆಣೈ ಅವರ ಅಕೌಂಟಾ ಅಂತ ಒಂದು. ಎರಡನೇದು, ಅವರೇ ಸ್ಟೇಟಸ್ ಅಪ್ಡೇಟ್ ಮಾಡ್ತಾ ಇದ್ದಾರಾ ಅಂತ ಅನ್ನುವಂಥದ್ದು. ಯಾಕೆಂತಂದ್ರೆ ಕೆಲವೊಂದು ಸ್ಟೇಟಸ್ಗಳು ಎಷ್ಟು ಚಾಟಿಯೇಟಿಗಿಂತ ಜೋರಾಗಿತ್ತದು. ಅಥವಾ ಕೆಲವೊಂದ್ಸಲ ಈಗ ಒಂದು ವರ್ಡನ್ನು ಅಲ್ಲಿ ಬಳಸಲಾಗಿತ್ತು, ಪರಮೇಶಿ ಏನು ಪ್ರೇಮ ಪ್ರಸಂಗ ಅಂತ. ಇಂಥವುಗಳೆಲ್ಲ ಬಂದಾಗ ಇದು ಅನುಪಮಾ ಅವರು ಮಾಡ್ತಾ ಇರೋದು ಹೌದೋ ಅಲ್ವೋ ಅಂತ ಒಂದು ಡೌಟು, ಒಂದು ಗೊಂದಲ ಉಂಟಾಗಿತ್ತು. ಬಟ್ ಇವತ್ತು ಇದುವರೆಗೂ ಕೂಡ ಅವರು ಎಲ್ಲೂ ಕೂಡ ಮಾಧ್ಯಮದ ಮುಂದೆ ಬಂದಿರಲಿಲ್ಲ ಅಥವಾ ನೇರವಾಗಿ ಅಧಿಕೃತವಾಗಿ ಅವರ ಅಭಿಪ್ರಾಯವನ್ನು ತಿಳಿಸಿರಲಿಲ್ಲ. ಹಾಗಾಗಿ 2-3 ದಿನದಿಂದ ಈ ಗೊಂದಲ ಹಾಗೆ ಮುಂದುವರೆದಿತ್ತು. ಬಟ್ ಇವಾಗ ಅವ್ರೇನು ಇವತ್ತು ಮುಂಜಾನೆ ಕೂಡ್ಲಿಗೆ ಬಂದು ಅವರೇನು ಇಷ್ಟು ದಿನ ಇದ್ದಂಥ ವಾಸ್ತವ್ಯ ಮಾಡಿದಂಥ ಕೊಠಡಿಯಲ್ಲಿದ್ದರು. ನಂತರ ಈಗ ಅವರು ಹೊರಟಾಗ ಮಾಧ್ಯಮದ ಮುಂದೆ ಬಂದಿದ್ದಾರೆ, ಅಧಿಕೃತವಾಗಿ ಹೇಳಿದ್ದಾರೆ ನನ್ನ ಅಕೌಂಟ್ ಇಲ್ಲ ಅಂತ ಹೇಳ್ತಾರೆ. ಹಾಗೇನೆ ಹ್ಯಾಕ್ ಆಗಿದೆ ಅದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ಹ್ಯಾಕ್ ಆಗಿದ್ರೆ ನಾನು ಅದನ್ನು ಕಂಪ್ಲೇಂಟು ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಈಗ ಈ ವಿಚಾರವನ್ನು ನಾವು ಚರ್ಚೆ ಮಾಡೋದಾದ್ರೆ ನವಿತಾ, ಈಗ ಅಕೌಂಟ್ ಹ್ಯಾಕ್ ಆಗಿದೆ ಅಥವಾ ಹ್ಯಾಕ್ ಆಗಿಲ್ಲ ಕಂಪ್ಲೇಂಟ್ ಕೊಡುವಂಥದ್ದು ಅಂತ ಈಗ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಮುಜುಗರ ಉಂಟಾಗಿದೆ. ನಿಜ, ಇಷ್ಟು ದಿನ ಬಂದಂಥ ಈ ಸ್ಟೇಟಸ್ಗಳಿಂದ ಸರ್ಕಾರಕ್ಕೆ ಒಂದಷ್ಟು ಮುಜುಗರ ಆಗಿದೆ. ಸೊ ಸರ್ಕಾರಕ್ಕೆ ಮುಜುಗರ ಆಗಿರುವಾಗ ಇದನ್ನು ಯಾರು ಮಾಡಿರ್ಬೋದು? ಈಗ ಅನುಪಮಾ ಶೆಣೈ ಅವರೇ ಮಾಡಿದ್ದಾರೆ. ಈಗ ಮುಖ್ಯಮಂತ್ರಿಗಳು ಹೇಳ್ತಾರೆ ಏನಾದರೂ ಅಶಿಸ್ತು ತೋರಿದ್ರೆ ನಾವು ಶಿಸ್ತಿನ ಕ್ರಮ ಕೈಗೊಳ್ತೀವಿ ಅಂತ. ಆದರೆ ಈಗ ಅನುಪಮಾ ಶೆಣೈ ಅವರೇ ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಪುರಾವೆ ಇಲ್ಲ. ಯಾಕಂದ್ರೆ ಅವರೇ ಹೇಳಿದ್ದಾರೆ ಇಲ್ಲ ನನ್ನ ಹತ್ರ ಅಕೌಂಟೇ ಇಲ್ಲ ಅಂತಂತಾರೆ. ಸೊ ಒಂದು ವೇಳೆ ಅವ್ರ ಅಕೌಂಟ್ ಇದ್ದು ಹ್ಯಾಕ್ ಆಗಿದೆ ಅಂತಾನೆ ಅವರೇ ಕಂಪ್ಲೇಂಟ್ ಕೊಟ್ಟರೆ ತನಿಖೆ ಮಾಡ್ಬೋದು. ಆಗ ತನಿಖೆ ಮಾಡಿದಾಗ ಎಲ್ಲೇ ಹ್ಯಾಕ್ ಆಗಿದೆ, ಯಾರು ಅಪ್ಡೇಟ್ ಮಾಡಿದ್ದಾರೆ ಅಂತ ಅನ್ನುವಂಥದ್ದು ಒಂದು ಸ್ವಲ್ಪ ಪತ್ತೆ ಹಚ್ಚಬಹುದು. ಆ ಪತ್ತೆ ಹಚ್ಚಿದಾಗ ಯಾರು ಮಾಡಿದ್ದು ಅಂತ ಗೊತ್ತಾಗ್ತದೆ. ಆದರೆ ಇವರು ಅನುಪಮಾ ಅವರೇ ಹೇಳ್ತಾ ಇದ್ದಾರೆ ನಾನು ಅದನ್ನು ಕೊಡ್ಲಿಕ್ಕೆ ಹೋಗಲ್ಲ ಅಥವಾ ನಮ್ಮ ಇಲಾಖೆಯಿಂದ ನಮಗೆ ಏನು ನ್ಯಾಯ ಸಿಗುತ್ತಾ ಅನ್ನೋ ನಂಬಿಕೆ ಇಲ್ಲ ಅಂತ ಅನ್ನುವಂಥದ್ದು. ಇದು ಒಂದು ಭಾಗ. ಹಾಗಾಗಿ ಇನ್ನೂ ಕೂಡ ಅದು ಹಾಗೆ ನಿಗೂಢವಾಗಿ ಇರ್ತದೆ, ಯಾರು ಇದುವರೆಗೆ ಈ ಸ್ಟೇಟಸ್ ಅನ್ನ ಅಪ್ಡೇಟ್ ಮಾಡ್ತಾ ಇದ್ರು ಅಂತ ಒಂದು. ಎರಡನೇದು ಹೇಳೋದಾದ್ರೆ, ಈಗ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಮುಜುಗರ ಆಗಿದೆ, ಇದು ಅನುಪಮಾ ಶೆಣೈ ಅವರು ಸೇವಾ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ, ಈ ರೀತಿ ಏನಾದ್ರು ಮಾಡಿದ್ದಾರೆ ಅಂತಂದಾಗ ಎಲ್ಲೊಂದು ಕಡೆ ಸೋಮೋಟೋ ಮಾಡಲಿಕ್ಕೆ ಒಂದು ಸೈಬರ್ ಕ್ರೈಮ್ ಏನೋ ಇಲ್ಲ ಡಿಪಾರ್ಟ್ಮೆಂಟ್ ಇದೆ, ಅಲ್ಲಿಗೆ ಒಂದು ಸೋಮೋಟೋ ದೂರನ್ನು ದಾಖಲಿಸಿಕೊಂಡು ಆ ಮೂಲಕನೂ ಕೂಡ ಒಂದು ತನಿಖೆ ಮಾಡ್ಬೋದು. ತನಿಖೆ ಮಾಡಿದಾಗ ಎಲ್ಲಿ ಆಗಿದೆ, ನಿಜವಾಗ್ಲೂ ಅವ್ರು ಮಾಡಿದಾರ, ಯಾವ ಮೊಬೈಲಿಂದ ಮಾಡಿದ್ರೆ ಅದಕ್ಕೆ EMI ನಂಬರ್ ಇರುತ್ತೆ, ಅದ್ರ ಮೂಲಕ ಪತ್ತೆ ಹಚ್ಚಬಹುದು. ಅಥವಾ ಸಿಸ್ಟಮ್ ಅಂದ ಇದ್ರೆ ಯಾವ IP ಅಡ್ರೆಸ್ ಅಲ್ಲಿ
ಮಾಡಿರ್ಬೋದು, ಇದನ್ನ ಪತ್ತೆ ಹಚ್ಚುವುದಂತೂ ಸುಲಭ. ಬಟ್ ಆ ಕೆಲಸಕ್ಕೆ ಸರ್ಕಾರ ಹೋಗುತ್ತಾ ಅಂತ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಹಾಗಾಗಿ ಇನ್ನೊಂದಷ್ಟು ದಿನ ಈ ಸ್ಟೇಟಸ್ ಏನು ಅಪ್ಡೇಟ್ ಆಗ್ತಿತ್ತು ಅದು ನಿಜವಾಗ್ಲೂ ಅವ್ರು ಮಾಡಿದಾರಾ ಅಥವಾ ಬೇರೆ ಯಾರೋ ಮಾಡಿದಾರಾ ಏನು ಅಂತ ಅನ್ನೋಂಥದ್ದು ಇನ್ನೂ ಕೂಡ ಹಾಗೆ ನಿಗೂಢವಾಗಿಯೇ ಉಳಿಯಲಿದೆ ನವಿತಾ. ಎಸ್, ಥ್ಯಾಂಕ್ ಯು ಜಗದೀಶ್ ಬೆಳ್ಳಿಯಪ್ಪ ಡೀಟೇಲ್ಸ್ಗೆ. ನಾನು ಕಾನೂನು ಪ್ರಕಾರ ಹೋರಾಟಕ್ಕೆ ಮುಂದುವರಿತಾ ಇದ್ದೀನಿ. ನಾನು ಸಹಾಯ ಕೇಳಿರೋದು ಎಲ್ಲರ ಹತ್ರ, ಆದ್ರೆ ಇದು ನನ್ನ ರಾಜೀನಾಮೆಯನ್ನ ಎಲ್ಲರೂ ತಮ್ಮ ಹಿತಾಸಕ್ತಿಗೋಸ್ಕರ ಬಳಸ್ತಾ ಇರೋದು ಕಂಡು ಬರ್ತಾ ಇದೆ. ನನ್ನನ್ನು ನೋಡಕ್ಕಾಗಲ್ಲ, ಅದಕ್ಕೆ ನಾನು ಕಾನೂನು ಪ್ರಕಾರ ಹೋರಾಟ ಮಾಡ್ತೀನಿ. ಸರ್ಕಾರ ಶಿಸ್ತು ಕ್ರಮ ಕೈಗೊಳ್ಳಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ ಹಿರಿಯ ಅಧಿಕಾರಿಗಳಿಗೆ. ಏನ್ ಹೇಳ್ತಾರೆ? ತಪ್ಪಾಗಿದೆ ಆದ್ರೆ ನನ್ನನ್ನು ಮಾತ್ರ ಅಲ್ಲ, ಹೇಗೆ ಪೇದೆಗಳನ್ನ ಇಮಿಡಿಯೇಟ್ಲಿ ವಜಾ ಮಾಡ್ತಾರಲ್ಲ ಹಾಗೇನೆ ನನ್ನ ಮೇಲೆ ಯಾರೆಲ್ಲ ಅನ್ಯಾಯ ಮಾಡಿದ್ರೆ ಅವರನ್ನು ಮೇಲೆ ಇರುವ ಅಧಿಕಾರಿಗಳನ್ನು ಅದೇ ರೀತಿ ಬೇಗನೆ ಕಾನೂನು ಹೋರಾಟ ಅಂದ್ರೆ ಯಾವ ರೀತಿಯಾಗಿ ಮಾಡ್ತೀರಾ? ಲಾಯರ್ಸ್ ಇದ್ದಾರೆ, ಜಡ್ಜಸ್ ಇದ್ದಾರೆ, ಇನ್ನೂ ಅದ್ರ ಮೇಲೆ ನಂಬಿಕೆ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಕೇಟಿಗೆ ಯಾಕೆ ಹೋಗ್ಬೇಕು? ನಾನು ರಾಜೀನಾಮೆ ಕೊಟ್ಟಿರೋದು ಅದಕ್ಕೆ ಬದ್ಧ ಆಗಿದ್ದೀನಿ, ಬೇರೆ ವಿಷಯಗಳಿಗೋಸ್ಕರ ಹೋಗ್ತಾ ಇದ್ದೀನಿ ಅಷ್ಟೇ. ಮತ್ತೆ ಅದು ವಿಷಯಕ್ಕೆ ಯಾಕೆ ತೆಗಿತಾ ಇದ್ದೀರಿ ಹೇಳಿ, ನಂಗೆ ಅರ್ಥ ಆಗ್ತಿಲ್ಲ. ಟೈಮ್ ಬಂದಾಗ ಅದನ್ನ ಹಾಕ್ತೀವಪ್ಪ ಅಷ್ಟೇ. ಅಲ್ಲ, ಹಿರಿಯ ಅಧಿಕಾರಿಗಳನ್ನು ಭೇಟಿ ಆಗ್ತೀನಿ ಅಂತ ಹೇಳಿದ್ರಿ. ಹಿರಿಯ ಅಧಿಕಾರಿಗಳು ಬೆಳಗ್ಗೆಯಿಂದ ನಿಮ್ ಸಂಪರ್ಕ ಮಾಡುವಂತ ಕಮೆಂಟ್ ಮಾಡಿ. ಫೇಸ್ಬುಕ್ ಇದೆ ಮೇಡಮ್, ಇದು ಫೇಸ್ಬುಕ್ ಬೆಳಗ್ಗೆ ಹೇಳಿದ್ದೀನಿ, ನನ್ನದು ಯಾವ್ದು ಅಕೌಂಟ್ ಇಲ್ಲ ಫೇಸ್ಬುಕ್. ಮತ್ತೆ ಬರ್ತಾ ಇದೆ ಮೇಡಮ್. ಅದು ಅವ್ರನ್ನ ಕೇಳಿ ಯಾರು ಬರ್ತಾ ಇದಾರೆ, ಅವರನ್ನು ಇಂಟರ್ವ್ಯೂ ಮಾಡಿ. ನೀವು ಅಪ್ಡೇಟ್ ಮಾಡ್ತಾ ಇಲ್ಲ. ಕಂಪ್ಲೇಂಟ್ ಕೊಡಿ. ನಿಮ್ಮ ಹೆಸರನ್ನ ಬಳಕೆ ಮಾಡ್ತಾ ಇರೋದಕ್ಕೆ ಈಗ ಫೇಸ್ಬುಕ್ ಅನ್ನ ನಿಮ್ಮ ಹೆಸರಲ್ಲಿ ಬಳಸ್ತಾ ಇದಾರಲ್ಲ, ಕಂಪ್ಲೇಂಟ್ ಎಲ್ಲದಕ್ಕೂ ಕಂಪ್ಲೇಂಟ್ ಕೊಟ್ರೆ ಏನು ನಮ್ಮ ಇಲಾಖೆಯಲ್ಲಿ ನ್ಯಾಯ ಸಿಗ್ತದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಪೊಲೀಸ್ ಇಲಾಖೆಯಲ್ಲಿ ಅದ್ ನೀವು ನೋಡ್ಬೇಕು, ನಾನು